ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ. ಜ್ಞಾನಯೋಗಃ. ನಿರಾಶೀರ್ಯತ ಚಿತ್ತಾತ್ಮಾ ತ್ಯಕ್ತ ಸರ್ವಪರಿಗ್ರಹಃ. ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಯಾರು ಯಾವ ಆಸೆಯೂ ಇಲ್ಲದೆ ಮನಸ್ಸು ಮತ್ತು ಬುದ್ಧಿಯನ್ನು ಹತೋಟಿಯಲ್ಲಿಟ್ಟುಕೊಂಡಿರುವ ತನ್ನ ಸರ್ವಸ್ವವನ್ನೂ ತ್ಯಜಿಸಿ ಕೇವಲ ತನ್ನ ಶರೀರ ಪೋಷಣೆಗಾಗಿ ಮಾತ್ರವೇ ಕರ್ಮವನ್ನು ಮಾಡುವನೋ ಅವನು ಪಾಪವನ್ನು ತಂದುಕೊಳ್ಳುವುದಿಲ್ಲ. ಮನುಷ್ಯ ತನ್ನ ಶರೀರ ಪೋಷಣೆಗೆ ಮಾತ್ರ ದುಡಿದರೆ ತಾನು ಈಗ ದುಡಿಯುತ್ತಿರುವ ಸಮಯದ ಕಾಲು ಭಾಗ ವ್ಯಯಿಸಿದರೂ ಸಾಕು, ಆರೋಗ್ಯ ಹಾಗೂ ನೆಮ್ಮದಿಯಿಂದ ಜೀವಿಸಬಲ್ಲ. ಒಬ್ಬ ಮನುಷ್ಯ ಉದರ ಪೋಷಣೆಗಾಗಿ ತಾನು ದುಡಿಯುತ್ತಿರುವ 10% ಕಡಿಮೆ ವ್ಯಯಿಸುವುದು. ದೇಹದ ಪೋಷಣೆಯ ಬದಲು ಪ್ರತಿಷ್ಠೆ ಹಾಗೂ ಹೆಸರಿಗಾಗಿ ದುಡಿಯುವ ಕಾರಣ ಆದಾಯ ಹೆಚ್ಚಿಸಲು ಲೋಭದಿಂದ ದುಡಿಯಬೇಕು. ಧರ್ಮದ ಪ್ರಕಾರ ತನ್ನ ಅಗತ್ಯಕ್ಕಿಂತ ಹೆಚ್ಚು ದುಡಿಯುವುದು ಅಧರ್ಮ. ಈ ಕಾರಣದಿಂದ ಕರ್ಮ ಬಂಧನದಲ್ಲಿ ಸಿಲುಕುವುದು ನಿಶ್ಚಿತ. ಮನುಷ್ಯನ ಲೋಭ ಸಣ್ಣ ಸಣ್ಣ ವಿಷಯದಲ್ಲೂ ಕಾಣಬಹುದಾಗಿದೆ. ರೈಲಿನಲ್ಲೋ ಅಥವಾ ಇತರ ಸಾರ್ವಜನಿಕ ವಾಹನ ಏರಿದಾಗ ತನ್ನದಾದ ಸ್ಥಳ ಮಾತ್ರ ಆಕ್ರಮಿಸುವ ಬದಲು ತನ್ನ ಅಗತ್ಯಕ್ಕಿಂತ 2ರಷ್ಟು ಸ್ಥಳದಲ್ಲಿ ಮೈಚಾಚಿ ಇತರರಿಗೂ ತೊಂದರೆ ಕೊಡುವುದನ್ನು ಕಾಣಬಹುದಾಗಿದೆ. ಇತರರನ್ನು ದೇವರಂತೆ ಭಾವಿಸಿ ಅವರಿಗೆ ಸ್ಥಳಾವಕಾಶ ಮಾಡಿಕೊಡುವುದು ಬಿಟ್ಟು ತನಗಾಗಿಯೇ ಹೆಚ್ಚು ಸ್ಥಳ ಆಕ್ರಮಿಸಲು ಜೊತೆಯಲ್ಲಿ ಯಾರೂ ಇಲ್ಲದಿದ್ದರೂ ಬರುತ್ತಾರೆ ಎನ್ನುವ ಸಬೂಬು ಹೇಳುವುದು ಕಾಣುತ್ತದೆ. ಕಂಡಲ್ಲಿ ಆಸ್ತಿ ಮನೆ ಕ್ರಯ ಮಾಡಿ ಸದಾ ಸಾಲದ ಸುಳಿಯಲ್ಲಿ ಸಿಲುಕಿ ಇತರರಿಗೂ ಸುಲಭವಾಗಿ ಆಸ್ತಿ ಮನೆ ಸಿಗದಂತೆ ಮಾಡುವುದಲ್ಲದೆ ಕಂಡ ವಸ್ತುಗಳನ್ನು ಮನೆಯಲ್ಲಿ ತುಂಬಿಸಿ ಮನೆ ಬೇಡವಾದ ವಸ್ತು ಸಂಗ್ರಹಾಲಯ ಆಗುವುದು ಸಹಜ. ಅಗತ್ಯಕ್ಕಿಂತ ಆಸೆಗಳು ಹೆಚ್ಚಿದಾಗ ಮನುಷ್ಯನ ಮನಸ್ಸಿನಲ್ಲಿ ಎಲ್ಲವನ್ನೂ ಬಾಚುವ ಪ್ರವೃತ್ತಿ ಸಹಜ. ದಿನದ ಸಂಪೂರ್ಣ ಸಮಯವನ್ನು ತನ್ನ ಆಸೆಗಳನ್ನು ತೀರಿಸಿಕೊಡುವುದಕ್ಕಾಗಿಯೇ ವ್ಯಯಿಸುತ್ತಾ ತನ್ನ ದೇಹದ ಬಗ್ಗೆ ಯಾವುದೇ ಕಾಳಜಿ ವಹಿಸದೆ ನಿತ್ಯವೂ ಸಮಯಕ್ಕೆ ಸರಿಯಾಗಿ ಯಜ್ಞಭಾವದಿಂದ ಕನಿಷ್ಠ ಊಟವನ್ನಾದರೂ ಮಾಡುವ ಎಲ್ಲ ನಿತ್ಯ ನಿಯಮ ತಪ್ಪಿಸಿ ದೇಹಕ್ಕೆ ಅಗತ್ಯವಾದ ಸಮಯದಲ್ಲಿ ನೀರು ಕೊಡದೆ ಸರಿಯಾದ ಕ್ರಮದಲ್ಲಿ ಉಸಿರಾಟ ಮಾಡದೆ ಕನಿಷ್ಠ ದೇಹಕ್ಕೆ ನಿದ್ರೆಯನ್ನಾದರೂ ಸಮಯಕ್ಕೆ ಸರಿಯಾಗಿ ಒದಗಿಸದೆ ತನ್ನ ದೇಹವನ್ನು ಸರಿಯಾಗಿ ಪೋಷಣೆ ಮಾಡಲಾರ. ದುಡಿಯುವ ಧಾವಂತದಲ್ಲಿ ತನ್ನ ಮನಸ್ಸಿನಲ್ಲಿ ದುಗುಡ ತುಂಬಿಕೊಂಡು ವಾಹನ ಚಾಲನೆ ಮಾಡುವಾಗ ತನಗರಿವಿಲ್ಲದಂತೆ ಇನ್ನೊಬ್ಬರ ಸಾವಿಗೆ ಕಾರಣವಾದರೂ ಆಶ್ಚರ್ಯವಿಲ್ಲ. ಮನುಷ್ಯನ ಆಸೆಗಳು ಹೆಚ್ಚಾದಂತೆ ಆತನಿಗೆ ಅರಿವಿಲ್ಲದಂತೆ ರಾಗ, ದ್ವೇಷ, ಭಯ, ಮೋಹ ಹೆಚ್ಚಾಗಿ ಜ್ಞಾನಚಕ್ಷು ಮುಚ್ಚಿ ಕಣ್ಣಿದ್ದು ಕುರುಡು ಆವರಿಸುವುದು ನಿಶ್ಚಿತ. ಈ ಕಾರಣದಿಂದ ಆಸೆಗಳನ್ನು ತ್ಯಜಿಸಿ ತನ್ನ ಬುದ್ಧಿಯನ್ನು ಹತೋಟಿಯಲ್ಲಿಟ್ಟುಕೊಂಡು ತನ್ನ ಶರೀರ ಪೋಷಣೆಗೆ ಮಾತ್ರ ಕರ್ಮ ಮಾಡಿದರೆ ಯಾವುದೇ ಹೆಚ್ಚಿನ ಒತ್ತಡವಿಲ್ಲದೆ ಉತ್ತಮ ಜೀವನ ಮಾಡುವ ಮೂಲಕ ಯಾವುದೇ ಕರ್ಮ ಬಂಧನವಿಲ್ಲದೆ ಪಾಪವೂ ತಟ್ಟುವುದಿಲ್ಲ. ಹರಿ ಓಂ.